ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ವಿನ ಕುಮಾರ್ ಬಂಗಾರಪ್ಪ ದೊಡ್ಡ ಮನುಷ್ಯ ಹೇಳ್ತಾನೆ ಕುಮಾರ್ ಬಂಗಾರಪ್ಪ ಬಿಜೆಪಿ ಬಂದ ಬರಲಿ ಈ ಮನುಷ್ಯ ಕುಮಾರ್ ಬಂಗಾರಪ್ಪ ಸೋತು ಈ ಸುಣ್ಣಾಗಿದೆಯಲ್ಲ ಭಿನ್ನಮತ ಚಟುವಟಿಕೆ ನಿನ್ನ ಮನೆ ಕೇಂದ್ರ ಮಾಡ್ಕೊಂಡಿಯಲ್ಲ. ಸೊರಬದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅದರ ತದ್ವಿರುದ್ಧವಾಗಿ ನೀನು ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ದೆ. ಪಕ್ಷದ ಕಾರ್ಯಕರ್ತರು ಮುಖಂಡರು ಪರಿವಾರದ ಎಲ್ಲ ತುಳಿದೆ. ಅದಕ್ಕೆ ಸೋಲಿ ಕಾರಣ. ಈಗ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ. ನಿಮ್ಮಂಥವರೆಲ್ಲ ಸೇರ್ಕೊಂಡು ಬಿಜೆಪಿನ ಏನು ಮಾಡ್ಬೇಕಂತ ಮಾಡಿದ್ರಿ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ನಿಮ್ಮ ಪಾದಯಾತ್ರೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಮನೆ ಮುಂದೆ ನಿಮ್ಮ ಹೇಳಿಕೆಗಳೆಲ್ಲ ಹೋಗ್ರಿ ವರ್ಣದಿಂದ ಪಾದಯಾತ್ರೆ ಮಾಡು. ಸಿದ್ದರಾಮಯ್ಯ ಕ್ಷೇತ್ರದಿಂದ ಡಿ.ಕೆ. ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಪಾದಯಾತ್ರೆ ಮಾಡು. ದೊಡ್ಡ ಮನುಷ್ಯರುಗಳು ಇಲ್ಲಿ ನಿಮ್ಮ ನಾಟಕಗಳು ನಡೆಯಲ್ಲ. ವಿಜಯೇಂದ್ರ ನೂರಕ್ಕೆ ನೂರು ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಮಿಸ್ಟರ್ ಸುಧಾಕರ್ಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಂದು ಸಾರಿ ಮಾತಾಡಿದ್ರೆ ನಿನ್ನ ಬಂಡವಾಳ ಬಿಚ್ಚುತ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ವಿನ ಕುಮಾರ್ ಬಂಗಾರಪ್ಪ ದೊಡ್ಡ ಮನುಷ್ಯ ಹೇಳ್ತಾನೆ ಕುಮಾರ್ ಬಂಗಾರಪ್ಪ ಬಿಜೆಪಿ ಬಂದ ಬರಲಿ ಈ ಮನುಷ್ಯ ಕುಮಾರ್ ಬಂಗಾರಪ್ಪ ಸೋತು ಈ ಸುಣ್ಣಾಗಿದೆಯಲ್ಲ ಭಿನ್ನಮತ ಚಟುವಟಿಕೆ ನಿನ್ನ ಮನೆ ಕೇಂದ್ರ ಮಾಡ್ಕೊಂಡಿಯಲ್ಲ. ಸೊರಬದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅದರ ತದ್ವಿರುದ್ಧವಾಗಿ ನೀನು ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ದೆ. ಪಕ್ಷದ ಕಾರ್ಯಕರ್ತರು ಮುಖಂಡರು ಪರಿವಾರದ ಎಲ್ಲ ತುಳಿದೆ. ಅದಕ್ಕೆ ಸೋಲಿ ಕಾರಣ. ಈಗ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ. ನಿಮ್ಮಂಥವರೆಲ್ಲ ಸೇರ್ಕೊಂಡು ಬಿಜೆಪಿನ ಏನು ಮಾಡ್ಬೇಕಂತ ಮಾಡಿದ್ರಿ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ನಿಮ್ಮ ಪಾದಯಾತ್ರೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಮನೆ ಮುಂದೆ ನಿಮ್ಮ ಹೇಳಿಕೆಗಳೆಲ್ಲ ಹೋಗ್ರಿ ವರ್ಣದಿಂದ ಪಾದಯಾತ್ರೆ ಮಾಡು. ಸಿದ್ದರಾಮಯ್ಯ ಕ್ಷೇತ್ರದಿಂದ ಡಿ.ಕೆ. ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಪಾದಯಾತ್ರೆ ಮಾಡು. ದೊಡ್ಡ ಮನುಷ್ಯರುಗಳು ಇಲ್ಲಿ ನಿಮ್ಮ ನಾಟಕಗಳು ನಡೆಯಲ್ಲ. ವಿಜಯೇಂದ್ರ ನೂರಕ್ಕೆ ನೂರು ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಮಿಸ್ಟರ್ ಸುಧಾಕರ್ಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಂದು ಸಾರಿ ಮಾತಾಡಿದ್ರೆ ನಿನ್ನ ಬಂಡವಾಳ ಬಿಚ್ಚುತ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಭಿಪ್ರಾಯವನ್ನು ಸಂಗ್ರಹಿಸಿ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ವಿನ ಕುಮಾರ್ ಬಂಗಾರಪ್ಪ ದೊಡ್ಡ ಮನುಷ್ಯ ಹೇಳ್ತಾನೆ ಕುಮಾರ್ ಬಂಗಾರಪ್ಪ ಬಿಜೆಪಿ ಬಂದ ಬರಲಿ ಈ ಮನುಷ್ಯ ಕುಮಾರ್ ಬಂಗಾರಪ್ಪ ಸೋತು ಈ ಸುಣ್ಣಾಗಿದೆಯಲ್ಲ ಭಿನ್ನಮತ ಚಟುವಟಿಕೆ ನಿನ್ನ ಮನೆ ಕೇಂದ್ರ ಮಾಡ್ಕೊಂಡಿಯಲ್ಲ. ಸೊರಬದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅದರ ತದ್ವಿರುದ್ಧವಾಗಿ ನೀನು ಒಬ್ಬ ಮಂಡಲ ಅಧ್ಯಕ್ಷ ಘೋಷಣೆ ಮಾಡಿದ್ದೆ. ಪಕ್ಷದ ಕಾರ್ಯಕರ್ತರು ಮುಖಂಡರು ಪರಿವಾರದ ಎಲ್ಲ ತುಳಿದೆ. ಅದಕ್ಕೆ ಸೋಲಿ ಕಾರಣ. ಈಗ ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೀಯ ಮಿಸ್ಟರ್ ಕುಮಾರ್ ಬಂಗಾರಪ್ಪ. ನಿಮ್ಮಂಥವರೆಲ್ಲ ಸೇರ್ಕೊಂಡು ಬಿಜೆಪಿನ ಏನು ಮಾಡ್ಬೇಕಂತ ಮಾಡಿದ್ರಿ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದ್ದಾರೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು. ನಿಮ್ಮ ಪಾದಯಾತ್ರೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಮನೆ ಮುಂದೆ ನಿಮ್ಮ ಹೇಳಿಕೆಗಳೆಲ್ಲ ಹೋಗ್ರಿ ವರ್ಣದಿಂದ ಪಾದಯಾತ್ರೆ ಮಾಡು. ಸಿದ್ದರಾಮಯ್ಯ ಕ್ಷೇತ್ರದಿಂದ ಡಿ.ಕೆ. ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಪಾದಯಾತ್ರೆ ಮಾಡು. ದೊಡ್ಡ ಮನುಷ್ಯರುಗಳು ಇಲ್ಲಿ ನಿಮ್ಮ ನಾಟಕಗಳು ನಡೆಯಲ್ಲ. ವಿಜಯೇಂದ್ರ ನೂರಕ್ಕೆ ನೂರು ರಾಷ್ಟ್ರೀಯ ನಾಯಕರಿಗೆಲ್ಲ ಗೊತ್ತಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಮಿಸ್ಟರ್ ಸುಧಾಕರ್ಗೆ ಎಚ್ಚರಿಕೆ ಕೊಡ್ತೀನಿ, ಇನ್ನೊಂದು ಸಾರಿ ಮಾತಾಡಿದ್ರೆ ನಿನ್ನ ಬಂಡವಾಳ ಬಿಚ್ಚುತ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.